ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಹೊಸ ಗಾಡಿಯಿಂದ. ಆ್ಯಕ್ಚುಲಿ ಗಂಟೆ 6:30 ಆಯಿತು. 6:30 ಅಂತ ಹೇಳಿದರೆ ಬೆಳಿಗ್ಗೆದ 6:30 ಅಲ್ಲ, ಸಂಜೆ 6:30 ಆಯಿತು. ಇವತ್ತು ಪುತ್ತೂರು ಕಡೆ ಲೈನ್ ಇತ್ತು, ಲೈನೆಲ್ಲ ಮಾಡಿ ಬಂದು ಈಗ ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ಈ ಹೊಸ ಗಾಡಿಯನ್ನು ಎಲ್ಲಿಗೆ ಶೋರೂಮ್ಗೆ ತಗೊಂಡು ಹೋಗ್ಬೇಕಷ್ಟೇ. ಈಗ ಎಲ್ಲಿ ನಿಂತಿದೆ ಅಂತ ಹೇಳಿದರೆ ದಾರಿ ಮಧ್ಯೆ ನಿಂತಿದೆ. ತೋರಿಸ್ತೇನೆ ಇಲ್ಲಿ, ಒಂದು ನಿಮಿಷ. ದಾರಿ ಮಧ್ಯೆ ಗಾಡಿ ನಿಂತಿದೆ. ಇದು ಹೈವೇ, ಲಾಯ್ಲ ಹೈವೇ, ಬೆಳ್ತಂಗಡಿ ಟು ಲಾಯ್ಲ ಹೈವೇಯಲ್ಲಿದ್ದೇವೆ ಈಗ. ಎಂಥ ವಿಷಯ ಏನಂತ ಹೇಳಿದರೆ, ನಿನ್ನೆ ಈ ಗಾಡಿ ಲೈನ್ಗೆ ತಗೊಂಡು ಹೋಗಿದ್ರು ಇನ್ನೊಬ್ರು ಡ್ರೈವರು. ಗಾಡಿ ಬ್ರೇಕ್ ಡೌನ್ ಆಗಿದೆ. ಎಂತಂತ ಹೇಳಿದರೆ ಈ ಗೇರ್ ಬಾಕ್ಸ್ ಇದು. ನಾನು ಅವತ್ತೊಮ್ಮೆ ಹೇಳ್ತಿದ್ದೆ ನಿಮ್ಮ ಹತ್ರ, ನಮ್ಮ ಗಾಡಿದ್ದು ಗೇರ್ ಬಾಕ್ಸ್ ಹೋಗಿದೆ ಅಂತೇಳಿ. ಎಂತಾಗಿದೆ ಅಂತ ಹೇಳಿದರೆ, ಟಾಪ್ ಲಿವರ್ ಇದ್ದು ಕೆಳಗಿಂದ ಇದು ಬರ್ತದಲ್ಲ ಜಾಯಿಂಟ್, ಅದರದ್ದು ನೆಟ್ ಬೋಲ್ಟ್ ಏನೋ ಕಟ್ಟಾಗಿದೆ ಅಂತೆ. ಹಾಗಾಗಿ ಗಾಡಿ ಇಲ್ಲೇ ಇಟ್ಟಿದ್ದಾರೆ. ಈಗ ಮೆಕ್ಯಾನಿಕ್ ಬೆಳಿಗ್ಗೆ ಬಂದಿದ್ದರು, ಹಾಗಾಗಿ ಅವರೆಲ್ಲ ನೋಡಿ ಎಲ್ಲ ಹೋದರು ಶೋರೂಮ್ ಅವರು. ಅದಕ್ಕೋಸ್ಕರ ಈಗ ಅವ್ರು ಹೇಳಿದಂತ ಎಂತ ಹೇಳಿದರೆ, ಅದರದ್ದು ನಟ್ ಬೋಲ್ಟ್ ಏನೋ ಗೇರ್ ಬಾಕ್ಸ್ ಒಳಗೆ ಬಿದ್ದಿರ್ಬೋದು, ಅದಕ್ಕೋಸ್ಕರ ಚೆಕಿಂಗ್ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ನಾವು ಶೋರೂಮ್ಗೆ ತಗೊಂಡು ಹೋಗಬೇಕು. ನಾಳೆ ಬೆಳಿಗ್ಗೆ 8:30ಗೆ ತಗೊಂಡು ಮುಟ್ಟಿಸ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಓನರ್ ನನ್ನ ಹತ್ರ ಹೇಳಿದರು, ಇಲ್ಲಿ ಗಾಡಿಯನ್ನು ಮನೆಗೆ ತಗೊಂಡು ಹೋಗಿ ನಾಳೆ ಬೆಳಿಗ್ಗೆ ಡೆಲಿವರಿ ಕೊಡಬೇಕು. ಡೆಲಿವರಿ ಅಂತ ಹೇಳಿದರೆ ಶೋರೂಮ್ಗೆ ಕೊಡಬೇಕು, ಅವರು ಸರಿ ಮಾಡಿ ನಾಳೆ ರೆಡಿ ಆಗಲೇಬೇಕು. ಯಾಕಂತ ಹೇಳಿದರೆ ಶುಕ್ರವಾರ ಎರಡು ಲೈನ್ ಇರೋದ್ರಿಂದ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಮಾಡಿಸ್ಲಿಕ್ಕೆ ಹೇಳಿದ್ದೇವೆ. ಈಗ ಇಲ್ಲಿಂದ ಸೀದಾ ಈಗ ಅಡ್ಜಸ್ಟ್ಮೆಂಟಲ್ಲಿ ಇರೋದು. ಎಂತಂತ ಹೇಳಿದರೆ, ಅಲ್ಲಿಂದ ಅಲ್ಲಿಗೆ ಮಾಡಿಕೊಟ್ಟಿದ್ದಾರೆ. ಸ್ಪೀಡ್ ಹೋಗಬೇಡಿ, ಸ್ಲೋ ಹೋಗಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆರಾಮಾಗಿ ಮೆಲ್ಲನೆ ಹೋಗಬೇಕು. ಈ ರೋಡಲ್ಲಿ ಗೇರ್ ಚೇಂಜ್ ಮಾಡುವಾಗ ಎಂತ ಆಗ್ತದೆ ಅಂತ ಭಯ ಆಗ್ತಾ ಉಂಟು. ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಫಿಕ್ಸ್ ಮಾಡಿದಂತೆ. ಎಂಥದ್ದೇ ಸೌಂಡ್ ಬಂದರೆ ಸೈಡಿಗೆ ಹಾಕಿ ನಿಲ್ಲಿಸ್ಬೇಕು ಅಷ್ಟೇ, ಮತ್ತು ಬೇರೆ ಎಂಥ ವಿಧಿ ಇಲ್ಲ. ಈಗ ನಮ್ಮ ಗಾಡಿಯನ್ನು ಫಸ್ಟಿಗೆ ತಗೊಂಡೋಗಿ ಮನೆಯಲ್ಲಿ ಇಡುವ. ಈಗ ಇಲ್ಲಿಂದ ಸೀದಾ ಹೊರಡುವ ಬನ್ನಿ. ಡೀಸೆಲ್ ಕೂಡ ಇಲ್ಲ ಅಂತೆ, ಡೀಸೆಲು 3 ಕೊಟ್ಟಿ ಉಂಟು. ಅಲ್ಲಿಂದ ಗಾಡಿ ತಗೊಂಡು ಸೀದಾ ಈಗ ಸಂತೆಕಟ್ಟೆ ಹತ್ರ ಹೋಗ್ತಾ ಇದ್ದೇನೆ. ಈಗ ನನಗೆ ಇಲ್ಲಿಂದ ಜರ್ನಿ ನನ್ನ ಮನೆಗೆ ಒಂದು 23 ಕಿಲೋಮೀಟ್ರ್ ಉಂಟು. ವಿಷಯ ಅಂತ ಹೇಳಿದರೆ, ನಮ್ಮ ಈ ಗೇರ್ ಉಂಟಲ್ಲ, ಗೇರ್ ಬಾಕ್ಸ್ ಇದು ಸೆಕೆಂಡ್ ಗೇರ್ ಬೀಳ್ತಾ ಇಲ್ಲ. ಫಸ್ಟ್ ಗೇರ್ ಬೀಳ್ತಾ ಉಂಟು, ಸೆಕೆಂಡ್ ಗೇರ್ ಹಾಕುವಾಗ ಸೌಂಡ್ ಬರ್ತದೆ. ಮತ್ತು ಗೇರ್ ಫ್ರೀ ಆಗಿಲ್ಲ. ಈ ಗೇರ್ ಫುಲ್ ಟೈಟ್ ಫೀಲ್ ಆಗ್ತಾ ಉಂಟು. ಟೈಟ್ ಅಂತ ಹೇಳಿದರೆ, ನಿಮ್ಮ ಸೆಕೆಂಡ್ ಗೇರ್ ಹಾಕುವಾಗ ಯಾವ ಥರ ಸೌಂಡ್ ಅಂತ ಹೇಳಿದರೆ, ಈಗ ನಾವು ಗಾಡಿಗೆ ಕ್ಲಚ್ ಹಿಡಿಯದೆ ಗೇರ್ ಹಾಕ್ತೇವಲ್ಲ, ಗರ್ಕ್ ಅಂತ ಒಂದು ಸೌಂಡ್ ಆಗ್ತದೆ, ಆ ಥರ ಸೌಂಡು. ಮತ್ತು ಗೇರ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದರೆ ಕಂಫರ್ಟೇಬಲ್ ಇಲ್ಲ. ಅದರದ್ದು ಏನೋ ಹೋಗಿದೆಲ್ಲ, ಅದಕ್ಕೋಸ್ಕರ ಕಾಣ್ತದೆ. ಎಂತಂತ ನೋಡುವ. ಓನರೆಲ್ಲ ಫೋನ್ ಮಾಡಿದರು, ಹೇಳಿದೆ ಓನರ್ಗೆ ಈ ಥರ ಉಂಟಂತ. ಫ್ರೀ ಇಲ್ಲ. ನಿಮ್ಮ ಹಳೆ ಗಾಡಿದು ಗೇರ್ ಉಂಟಲ್ಲ, ಆ ಥರ ಹಾಕಬೇಕು ಗೇರ್. ನೋಡುವ ಎಂತೆಂತ ಆಗ್ತದೆ ಅಂತ. ಇಲ್ಲಿಂದ ಸೀದಾ ಈಗ ಸಂತೆಕಟ್ಟೆ ಪಾಸ್ ಮಾಡಿಕೊಂಡು ಸೀದಾ ಲೆಫ್ಟ್ ತಗೊಳ್ಬೇಕು. ರೈಟ್ ಇಲ್ಲಿ ಸ್ಟ್ರೈಟ್ ಹೋಗ್ಲಿಕ್ಕೆ ಆಗ್ತದೆ. ಸ್ಟ್ರೈಟ್ ಹೋದರೆ ಟ್ರಾಫಿಕ್ ಇರ್ತದೆ, ಅದಕ್ಕೋಸ್ಕರ ಒಳಗಿನ ರೋಡಿಂದ ಹೋಗುವಂತ. ಸಂತೆಕಟ್ಟೆ ಎಲ್ಲ ಪಾಸ್ ಮಾಡಿಕೊಂಡು ಈ ದಟ್ಟವಾದ ಕಾಡಿನ ಮಧ್ಯೆ ಇರುವ ಒಂದು ರೋಡಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಒಳ್ಳೆ ಮಳೆ ಬಂದಿದೆ. ಆಗ ಒಳ್ಳೆ ಮಳೆ ಇತ್ತು ಈ ಕಡೆ. ನಿಮ್ಮ ಕಡೆ ಮಳೆ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಈ ಕಡೆ ಒಳ್ಳೆ ಮಳೆ, ಒಂದು 4 ಗಂಟೆಯಿಂದ 6 ಗಂಟೆ ತನಕ ಒಳ್ಳೆ ಮಳೆ ಇತ್ತು. ಈ ಕಾಡಲ್ಲಿ ಹೋಗುವಾಗ, ಈ ಗಾಡಿಯಲ್ಲೆಲ್ಲ ದೊಡ್ಡ ಗಾಡಿಯಲ್ಲೆಲ್ಲ ಹೋಗುವಾಗ ಅಷ್ಟಂತ ಇದಾಗೋದಿಲ್ಲ. ಈ ಸ್ಕೂಟಿಯಲ್ಲಿ ನಾನು ಯಾವತ್ತು ಡೈಲಿ ಇದೇ ರೋಡಲ್ಲಿ ಓಡಾಡೋದು. ಹಾಗಾಗಿ ಈ ಸ್ಕೂಟಿಯಲ್ಲೆಲ್ಲ ಹೋಗುವಾಗ ಒಮ್ಮೊಮ್ಮೆ ಮೈ ಜುಮ್ ಆಗ್ತದೆ. ಯಾಕಂದರೆ ನೋಡಿ ಇಲ್ಲಿ ಪ್ಲೇಸ್ ಯಾವ ಥರ ಉಂಟು ನೋಡಿ. ಆ ಕಡೆ ಈ ಕಡೆ ನಿಮಗೆ ಕಾಣ್ತಾ ಇರ್ಬೋದು ಪ್ಲೇಸ್. ಆ ಕಡೆ ಈ ಕಡೆ ದಟ್ಟವಾದ ಕಾಡು, ಅದರ ನಡುವೆ ಒಂದು ರೋಡು, ಯಾವುದೇ ಮನೆಗಳಿರ್ಬೋದು, ಎಲ್ಲ ಒಳಗೆ ಇರ್ಬೋದು. ಆದರೂ ಹೋಗಬೇಕು. ನಮ್ಮ ಹೊಟ್ಟೆ ತುಂಬಿಸಬೇಕಾದ್ರೆ ಧೈರ್ಯ ಮಾಡಿರಬೇಕು, ಯಾವುದಕ್ಕೂ ಹೆದರಬಾರ್ದು ಅಂತ ಹೇಳ್ತಾ ಹೋಗ್ತಾ ಇದ್ದೇನೆ. ಈಗ ಇಲ್ಲಿ ಈ ರೋಡಲ್ಲಿ ಎಂಥ ತೊಂದರೆ ಇಲ್ಲ. ಆದರೆ ಸಹ ಒಂದು ನಮ್ಮ ಈ ಗಾಡಿಯಲ್ಲಿ ಹೋಗುವಾಗ ಎಂಥದ್ದಾಗೋದಿಲ್ಲ. ಆ ಚಿಕ್ಕ ಗಾಡಿಯೆಲ್ಲ, ನಮ್ಮ ಸ್ಕೂಟಿಯಲ್ಲೆಲ್ಲ ಹೋಗುವಾಗ ಸ್ವಲ್ಪ ಮೈ ಜುಮ್ ಆಗ್ತದೆ ಒಮ್ಮೊಮ್ಮೆ ಮಾತ್ರ, ಯಾವಾಗ ಸಹ ಇಲ್ಲ. ಎಷ್ಟಾದರೂ ಮನುಷ್ಯನಿಗೆ ಎಷ್ಟೇ ಧೈರ್ಯ ಇದ್ದರೂ ಸಹ ಒಂದು ಕಿಂಚಿತ್ತು ಧೈರ್ಯ, ಒಂದು ಭಯ ಅಂತ ಇರ್ತದಲ್ಲ, ಆ ಥರ ಒಮ್ಮೊಮ್ಮೆ. ಈ ರೋಡಲ್ಲಿ ಗಾಡಿ ಸಹ ಓಡಾಡೋದು ಕಮ್ಮಿ. ಈಗ ನೋಡಿ, ಅಪರೂಪಕ್ಕೆ ಒಂದು ಗಾಡಿ ಬಂತು ಇಲ್ಲಿಂದ. ಇಲ್ಲದ್ರೆ ಈಗ ನಾನು ವೀಡಿಯೋ ಮಾಡುವಾಗ ಗಾಡಿ ಬರ್ತದೆ ಮಾರ, ಇಲ್ಲದ್ರೆ ಗಾಡಿ ಇರೋದಿಲ್ಲ. ಅದೊಂದು ಉಪದ್ರ. ಈಗ ನೋಡಿ, ಅಪರೂಪಕ್ಕೆ ಒಂದು ಗಾಡಿ.
ಮತ್ತು ಇವರು ಮೆಕ್ಯಾನಿಕ್ನವ್ರು ಹೇಳೋದಂತ ಹೇಳಿದರೆ ನಮ್ಮ ಗೇರ್ ಬಾಕ್ಸ್ ಇದೆಯಲ್ಲ, ಗೇರ್ ಬಾಕ್ಸ್ ಒಳಗೆ ಹೀಗೆ ತೋರಿಸ್ತೇನೆ ಒಂದು ನಿಮಿಷ. ನಮ್ಮ ಈ ಗೇರಿದ್ದು ಟಾಪ್ ಲಿವರ್ ಉಂಟಲ್ಲ, ಈ ಟಾಪ್ ಲಿವರ್ ಇದ್ದು ಒಳಗಡೆ ಕೆಳಗಡೆ ಒಂದು ಕುಟ್ಟಿ ಬರ್ತದೆ, ಅದರದ್ದು ನೆಟ್ ಬೋಲ್ಟ್ ಗೇರ್ ಬಾಕ್ಸ್ ಒಳಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಗೇರ್ ಬಾಕ್ಸ್ ಒಳಗೆ ಬಿದ್ದಿದ್ರೆ ನಮ್ಮ ಬೇರಿಂಗ್ ಎಲ್ಲ ಹುಡಿ ಆಗಬೇಕಿತ್ತು ಮಾರೆ. ಎಂತ ಹೇಳ್ತಾರೆ ಅಂತ ನನಗೆ ಗೊತ್ತಾಗೋದಿಲ್ಲ. ಅದರ ನಡುವೆ ಮತ್ತೆ ಅವ್ರದ್ದು ಎಂತ ಅಂತ ಹೇಳಿದರೆ ಡ್ರೈವರ್ನವರು ಸರಿ ಇಲ್ಲ ಅಂತೆ. ಇದರ ಬಗ್ಗೆ ವಿಡಿಯೋ ಮಾಡ್ತೇನೆ ನಾನು, ನಾಳೆ ಬೆಳಿಗ್ಗೆ ಹೋಗುವಾಗ ಮಾತಾಡ್ತೇನೆ ನಿಮ್ಮ ಹತ್ರ. ಈಗ ಇಲ್ಲಿಂದ ಸೀದಾ ಮನೆ ಕಡೆ ಹೋಗಬೇಕು. ಸ್ವಲ್ಪ ಮನೆಗೆ ಐಟಮ್ ಎಲ್ಲ ತಗೊಂಡು ಮನೆ ಹತ್ರ ಗಾಡಿ ಇಟ್ಟು ಬೆಳಿಗ್ಗೆ ಸೀದಾ ಹೋಗಬೇಕು. ನನಗೆ ನಾಳೆದ್ದು ಹೇಗೆ ಉಂಟಂತೇಳಿದರೆ ನಾಳೆ 8:30ಗೆ ನಮ್ಮ ಪುತ್ತೂರು ರೀಚ್ ಮಾಡಬೇಕು. ಪುತ್ತೂರು ರೀಚ್ ಮಾಡಿ ಮತ್ತೆ ಅಲ್ಲಿಂದ ಬಸ್ಸಿಗೆ ಬಂದು ಮತ್ತೆ ಲೈನಿಗೆ ಹೋಗಬೇಕಷ್ಟೇ. ಎಂತ ಮಾಡೋದು, ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ಹಗಲು ರಾತ್ರಿ ಅನ್ನೋದೇ ದುಡಿಬೇಕು ಅಷ್ಟೇ, ಮತ್ತೆಂತ ಮಾಡಲಿಕ್ಕೆ ಆಗೋದಿಲ್ಲ. ಎಂತಾದರೆ ನಮ್ಮ ತಂದೆ ತಾಯಿ ಏನಾದರೂ ಮಾಡಿಟ್ಟಿದ್ರೆ ನಮಗೆ ಆರಾಮವಾಗಿ ಹೋಗ್ಲಿಕ್ಕೆ ಆಗ್ತದೆ. ನಮ್ಮ ತಂದೆ ತಾಯಿ ಸಹ ಮಾಡಿಡಲಿಲ್ಲ, ಎಂಥದ್ದು ಇಲ್ಲ, ಅವರೇ ಕಷ್ಟದವರು. ನಾವು ಅದರದ್ದು ಮುಂದೂಡಿಕೆ ನಮ್ಮದು, ನಾವು ಸಹ ಕಷ್ಟದಲ್ಲಿರಬೇಕು. ಹಾಗಾದರೆ ಆದರೂ ಸಹ ಒಂದು ಛಲ ಉಂಟು. ಎಂತ ಹೇಳಿದರೆ ನಮ್ಮ ತಂದೆ ತಾಯಿ ಎಂತ ಇಲ್ಲದಿದ್ದರು, ಅವರ ಕೈಯಲ್ಲಿ ಎಂತ ಇಲ್ಲದಿದ್ದರು, ನಮ್ಮ ತಂದೆ ತಾಯಿಯನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕಂತ. ಯಾಕಂತೇಳಿದರೆ ಈಗ ನನ್ನ ತಂದೆ ಆಗಲಿ ನನ್ನ ತಾಯಿ ಆಗಲಿ ಅವ್ರ ಹತ್ರ ಏನು ಇಲ್ಲದಿದ್ದರೂ ಕೂಡ ಒಂದು ಕಾಲದಲ್ಲಿ ಅವ್ರ ಹತ್ರ ಎಂಥದ್ದು ಇಲ್ಲ. ಅಕ್ಕಿ ತರಲಿಕ್ಕೆ ಸಹ ಒಂದು ಹಣ ಇರದ ಟೈಮಲ್ಲಿ ಕೂಡ ನಮಗೆ ಅಂಥದ್ದು ಹೊಟ್ಟೆಗೆ ಒಂದು ಕಮ್ಮಿ ಮಾಡಲಿಲ್ಲ. ಮಕ್ಕಳು ಕೇಳಿದ್ದನ್ನೆಲ್ಲ ತೆಗೆದು ಕೊಡ್ತಾಯಿದ್ರು. ಅದೇ ತಂದೆ ತಾಯಿಯ ಪ್ರೀತಿ. ಅವರ ಹೊಟ್ಟೆಗೆ ಇಟ್ಟಿಲ್ಲದಿದ್ದರೂ ಪರವಾಗಿಲ್ಲ, ತನ್ನ ಮಕ್ಕಳಿಗೆ ಯಾವುದೇ ಕೊರತೆ ಬರಬಾರ್ದು ಅಂತ ಹೇಳಿ ನೋಡಿಕೊಳ್ತಾರೆ. ಅದೇ ಖುಷಿಯಾಗೋದು. ಅದಕ್ಕೋಸ್ಕರ ನಾವು ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ, ನಮ್ಮ ಕೈಯಲ್ಲಿ ಎಷ್ಟು ದುಡಿದು ಅವರನ್ನು ಎಷ್ಟು ಸುಖವಾಗಿ ಇಡಲಿಕ್ಕೆ ಆಗ್ತದೆ ಅಷ್ಟು ಸುಖವಾಗಿ ಇಡಲೇಬೇಕು. ಅದು ಪ್ರತಿಯೊಬ್ಬ ಪ್ರತಿಯೊಬ್ಬ ಮಕ್ಕಳ ಜವಾಬ್ದಾರಿ ಅದು. ಕೆಲವರು ಇರ್ತಾರೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಸೋಮಾರಿಗಳು ಅಂತ ಹೇಳ್ಬೋದು, ಪುಡಾರಿಗಳು ಅಂತ ಹೇಳ್ಬೋದು, ತಂದೆ ತಾಯಿಯನ್ನೇ ಹೊರಗೆ ಹಾಕುವವರು ಎಲ್ಲ ಇರ್ತಾರೆ. ಹೊರಗೆ ಹಾಕಂತ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಮತ್ತು ಆಸ್ತಿಯ ವಿಚಾರ ಬಂದರೆ ಈಗಿನ ಕಾಲದಲ್ಲಿ ಅಂತೂ ಕೇಳೋದು ಬೇಡ. ಆಸ್ತಿಯ ವಿಚಾರದಲ್ಲಿ ಈಗ ತಂದೆ ತಾಯಿಯನ್ನೇ ಹೊರಗೆ ಹಾಕುವವರು ಜಾಸ್ತಿ. ತಂದೆ ತಾಯಿ ಹತ್ರ ಆಸ್ತಿ ಇದ್ದರೆ ಮಾತ್ರ ಅವರಿಗೆ ತಂದೆ ತಾಯಿ ಬೇಕು. ನೋಡುವ, ಇದನ್ನೆಲ್ಲ ಮಾತಾಡ್ತಾ ಹೋದರೆ ಮುಂದೆ ಮಾತಾಡ್ತೇನೆ ಇದರದ ಬಗ್ಗೆ ಎಲ್ಲ. ಈಗ ಕರೆಕ್ಟಾಗಿ ಗೇರುಕಟ್ಟೆ ರೀಚ್ ಆಗಿ ಆಯಿತು. ಚಿಲಿಪಿಲಿ ಮಳೆಯಲ್ಲಿ ಹೋಗಲಿಕ್ಕೆ ಸಹ ಖುಷಿ ಆಗ್ತದೆ. ಯಾಕಂತೇಳಿದರೆ ತಣ್ಣಗೆ ಗಾಳಿ ಬೀಸ್ತದೆ. ತಣ್ಣಗೆ ಗಾಳಿ ಬೀಸುವಾಗ ನಮಗೆ ಸಹ ಖುಷಿ ಆಗ್ತದೆ ಹೋಗಲಿಕ್ಕೆ. ಈಗ ಇಲ್ಲಿಂದ ಸೀದಾ ನಮ್ಮ ಪಯಣ ಕಲ್ಲೇರಿ ಕಡೆಗೆ ಹೋಗು ಬನ್ನಿ. ನಮ್ಮ ಓನರ್ ಕೂಡ ಆಗಾಗ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಎಂತಾಯಿತು ಗಾಡಿ, ಎಂತಾದರೂ ಸೌಂಡ್ ಬರ್ತಾ ಇದೆಯಾ ಇಲ್ವಾ, ಕ್ಲೀನ್ ಉಂಟಾ ಗಾಡಿ, ಹಾಗೆ ಈಗ ಅಂತೇಳಿ. ಈಗ ತೊಂದರೆ ಇಲ್ಲ, ಯಾಕಂತೇಳಿದರೆ ಅಲ್ಲಿಂದ ಈಗ ಟಾಪ್ ಹೈವೇ ಅಲ್ಲಿ ಬಂದದ್ದು. ಬರುವಾಗ ಗೇರ್ ಶಿಫ್ಟಿಂಗ್ ಜಾಸ್ತಿ ಇರಲಿಲ್ಲ. ಈಗ ಇನ್ನು ಈ ಹಾಳು ರೋಡು ಶುರುವಾಯಿತು. ಇಲ್ಲಿಂದ ಗೇರು ಎಕ್ಸ್ಚೇಂಜ್ ಮಾಡ್ತಾ ಇರಬೇಕಷ್ಟೇ. ಯಾಕಂತೇಳಿದರೆ ಅಳಕ್ಕ ಹೋಗಿದೆ ಈ ರೋಡೆಲ್ಲ. ಅದಕ್ಕೋಸ್ಕರ ಈಗ ಸ್ವಲ್ಪ ಗೇರೆಲ್ಲ ಫ್ರೀ ಆಯಿತು. ಆಗ ಫಸ್ಟಿಗೆ ತೆಗೆಯುವಾಗ ಹೇಗಿತ್ತು ಅಂತ ಹೇಳಿದರೆ ಈ ಲಿವರ್ ನಿಮ್ಮ ಗೇರು ಶಿಫ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಸ್ವಲ್ಪ ಫ್ರೀ ಆಗಿದೆ. ಹೋಗ್ತಾ ಫ್ರೀ ಆಗ್ಬೋದು. ಅದಕ್ಕೆ ನೆಟ್ ಬೋಲ್ಟ್ ಎಂಥದ್ದು ಹಾಕಲಿಲ್ಲ ಅಂತ ವಿಷಯ ಗೊತ್ತಿಲ್ಲ ಎಂತಂತ. ಜಾಗರೂಕತೆಯಿಂದ ಹೋಗಬೇಕು. ಇಂಥ ರೋಡ್ ಬರುವಾಗ ಮತ್ತೆ ಸಹ ಭಯ ಆಗ್ತದೆ. ರೋಡು ಸಹ ಸರಿ ಇಲ್ಲಲ್ಲ ಮಾರೆ. ಅದಕ್ಕೋಸ್ಕರ ಹೇಳೋದು ನಾನು. ಯಾಕಂತೇಳಿದರೆ ಇಂಥ ರೋಡಿಗೆ ನಾವು ಗೇರು ಶಿಫ್ಟ್ ಮಾಡ್ತಾನೆ ಇರಬೇಕು. ನೋಡಿ, ಎಂತ ಕಾಣೋದು ಸಹ ಇಲ್ಲ ಈ ರೋಡಲ್ಲಿ. ಎಲ್ಲಿ ಗುಂಡಿ ಉಂಟು ಎಂತ ಕಾಣೋದು ಸಹ ಇಲ್ಲ. ಎದುರಿಂದ ಗಾಡಿ ಬಂದರೆ ಈ ಲೈಟಿಗೆ ಸಾಕಾಗೋದಿಲ್ಲ ಅದು ಪವರು. ನಮಗೇನೆ ಕಣ್ಣು ಕಟ್ಟಿದಾಗ ಆಗ್ತದೆ. ಇಲ್ಲೆಲ್ಲ ಯಾವ ಥರ ಗುಂಡಿ ಬಿದ್ದಿದೆ ನೋಡಿ. ಇಲ್ಲಿಂದ ಗೇರ್ ಶಿಫ್ಟಿಂಗ್ ಶುರುವೇ. ನೋಡುವ, ಇಲ್ಲಿಂದ ಗೇರ್ ಶಿಫ್ಟಿಂಗ್ ಮಾಡಿಕೊಂಡು ಹೋಗುವಾಗ ಎಂತ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಆದಷ್ಟು ಆರಾಮವಾಗಿ ಜಾಗರೂಕತೆಯಿಂದ ಹೋಗಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಹೋಗುವ, ಮೆಲ್ಲನೆ. ಫೈನಲಿ ನಮ್ಮ ಊರು ಹತ್ರ ರೀಚ್ ಆಗ್ತಾ ಬಂದ್ವಿ. ನಮ್ಮ ಓನರ್ ಫೋನ್ ಮಾಡಿದ್ದರು. ಓನರ್ ಫೋನ್ ಮಾಡಿ ಬೆಳಿಗ್ಗೆ 8:30ಗೆ ಗಾಡಿ ಕೊಟ್ಟರೆ ನಾಳೆನೇ ರೆಡಿ ಮಾಡ್ತಾರಂತೆ. ಶುಕ್ರವಾರ ಗಾಡಿ ತರಬಹುದಂತ ಹೇಳಿದರು. ಯಾಕಂತೇಳಿದರೆ ಶುಕ್ರವಾರ ನಮಗೆ 2 ಲೈನ್ ಉಂಟು. ಅದಕ್ಕೋಸ್ಕರ 2 ಗಾಡಿ ಕೂಡ ನಮಗೆ
ಅಗತ್ಯ ಇದ್ದರಿಂದ ನಾಳೆ ಬೇಗ 8:30ಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. 8:30 ಹೋಗಿ ರೀಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಪೇಟೆಗೆ ಹೋಗುವ. ಪೇಟೆಗೆ ಸ್ವಲ್ಪ ಮನೆಗೆ ಸ್ವಲ್ಪ ಐಟಮ್ ಎಲ್ಲ ತಗೊಂಡು ಹೋಗಬೇಕು. ಸ್ವಲ್ಪ ನನ್ನ ತಾಯಿ ಯಾವತ್ತಿಂದನೋ ಕೇಳ್ತಾ ಇದ್ದಾರೆ ಮೀನು ಬೇಕಂತೇಳಿ. ಡಾಕ್ಟ್ರು ಹೇಳಿದಾರಂತೆ ಅವರಿಗೆ ಸ್ವಲ್ಪ ಹುಷಾರಿಲ್ಲಲ್ಲ, ಅದಕ್ಕೋಸ್ಕರ ಮೀನು ತಿನ್ನಿ ಅಂತ. ಅದಕ್ಕೋಸ್ಕರ ಮೀನು ತಗೊಳ್ಬೇಕು. ಇಲ್ಲಿಗೆ ಫಸ್ಟಿಗೆ ಹೋಗಿ ಮೀನು ತಗೊಂಡು ಇಲ್ಲೇ ಫಿಶ್ ಮಾರ್ಕೆಟ್ ಇಲ್ಲೇ ಇರೋದು. ಇಲ್ಲಿ ಒಂದು ಸ್ವಲ್ಪ ಐಟಮ್ ತಗೊಳ್ಲಿಕ್ಕೆ ಉಂಟು ಮನೆಗೆ. ಫಿಶ್ ಮಾರ್ಕೆಟ್ ಇಲ್ಲೇ ಉಂಟು ನೋಡಿ. ಫಿಶ್ ತಗೊಂಡು ಇಲ್ಲಿಂದ ಒಂದೇ ಸ್ಟ್ರೆಚ್ ಮನೆಗೆ. ಫೈನಲಿ ನಮ್ಮ ಊರಿಗೆ ಸಿಟಿಗೆ ಬಂದಾಯಿತು. ಅಲ್ಲಿಂದ ಮೀನೆಲ್ಲ ತಗೊಂಡಾಯಿತು. ಇದೇ ನಮ್ಮ ಊರು. ಸ್ವಲ್ಪ ಐಟಮ್ ಎಲ್ಲ ತಗೊಳ್ಲಿಕ್ಕಿತ್ತು. ಸ್ವಲ್ಪ ಐಟಮ್ ಜಾಸ್ತಿ ಅಂತ ತಗೊಳ್ಳೋದಿಲ್ಲ. ಜಾಸ್ತಿ ತಗೊಂಡು ಹೋದರೆ ಸಂಬಳ ಅಲ್ಲಿಗೆ ಸರಿ ಆಗ್ತದೆ. ಅದಕ್ಕೋಸ್ಕರ ದಿನಕ್ಕೆ ಅಂತಲ್ಲ, ಎಷ್ಟೆಷ್ಟು ಬೇಕಷ್ಟೇ. ಈಗ ನೋಡಿ 1 kg ಟೊಮಾಟೆ, ಮತ್ತು ಇದು ಸೆನ್ಸರ್ ತೋರಿಸುವ ಹಾಗಿಲ್ಲ, ಮತ್ತು ಒಂದು ಬಿಸ್ಕೆಟ್, ಮತ್ತು ಒಂದು ಮೀನು ತಗೊಂಡು ಸೀದಾ ಈಗ ಯೂಟರ್ನ್ ತಗೊಂಡು ಹೋಗಬೇಕು. ಫೈನಲಿ ಮನೆ ಹತ್ರ ರೀಚ್ ಆಗಿ ಆಯಿತು. ಈಗ ನಮ್ಮ ಮನೆ ಈ ಕಡೆ ಇರೋದು. ಅಲ್ಲಿ ಇಡಲಿಕ್ಕೆ ಜಾಗ ಇಲ್ಲ. ಇಲ್ಲಿ ಮುಂಚೆ ಅಲ್ಲಿ ಇಡ್ತಿದ್ವಿ. ಅಲ್ಲೊಂದು ಮನೆ ಕಾಣ್ತುಂಟು, ಅಲ್ಲಿ ಇಡ್ತಿದ್ವಿ. ಅಲ್ಲಿ ಈಗ ಇಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕೋಲೆಲ್ಲ ರಾಶಿ ಹಾಕಿದ್ದಾರೆ. ಅದಕ್ಕೋಸ್ಕರ ಎಲ್ಲಿಯಾದರೂ ಪಾರ್ಕ್ ಮಾಡಬೇಕು. ಮೊದಲು ಪಾರ್ಕ್ ಮಾಡಿ ನಾಳೆ ಬೆಳಿಗ್ಗೆ 8:30 ಗಂಟೆಗೆ ಹೋಗಿ ರೀಚ್ ಆಗಬೇಕು. ನಾಳೆ ಬೆಳಿಗ್ಗೆ ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಎಲ್ರಿಗೂ ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಬಂದು ಇಲ್ಲಿ ಗಾಡಿ ಹಾಕಿದ್ದೆ. ನಮ್ಮ ಮನೆ ಹತ್ರ ಜಾಗ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಇವರ ಮನೆ ಹತ್ರ ಒಂದು ಗಾಡಿ ಹಾಕಿ ಇಲ್ಲಿ ನಿಲ್ಲಿಸಿದ್ದೆ. ಈಗ ನಾವು ಸೀದಾ ಶೋರೂಮ್ಗೆ ಹೋಗಬೇಕು. ಗಂಟೆ 8 ಆಯಿತು ಮಾರೆ. 8:30ಗೆ ಬರಲಿಕ್ಕೆ ಹೇಳಿದ್ದಾರೆ. ಆದಷ್ಟು ಬೇಗ ಹೋಗುವ ಬನ್ನಿ. ಆಲ್ರೆಡಿ ಲೇಟ್ ಆಗಿದೆ ನಮಗೆ. ಗಂಟೆ 8:15 ಆಯಿತು. 8:30ಗೆ ರೀಚ್ ಮಾಡಲಿಕ್ಕೆ ಹೇಳಿದ್ದಾರೆ. ಬೇಗ ಟೈಮ್ ಪಿಕಪ್ ಮಾಡಿ ಹೋಗುವ ಅಂತ ಹೇಳಿದರೆ ಈ ದರಿದ್ರ ರೋಡ್ ಬೇರೆ. ಈ ರೋಡಲ್ಲಿ ಹೋಗ್ಲಿಕ್ಕೇನೆ ಮನಸ್ಸು ಬರೋದಿಲ್ಲ ಮಾರೆ. ಬೆಳಿಗ್ಗೆ ಸೊಂಟ ಮೈ ನೋವು, ಗಾಡಿಗೂ ಮೈ ನೋವು, ನಮಗೂ ಮೈ ನೋವು, ಸೊಂಟ ಎಲ್ಲ ಮುರಿದೋಗ್ತದೆ ಮಾರೆ. ಟೈಮ್ ಪಿಕಪ್ ಮಾಡು ಅಂತ ಹೇಳಿದರೆ ಇಂಥದ್ದೊಂದು ನಮ್ಮ ಉಪ್ಪಿನಂಗಡಿ ರೋಡಿನ ಪರಿಸ್ಥಿತಿ. ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ಆರಾಮವಾಗಿ ಹೋಗಬೇಕಷ್ಟೇ. ಅರ್ಜೆಂಟ್ ಮಾಡೋದು ಬೇಡ. ಸೇಫ್ಟಿ ಫಸ್ಟ್. ಯಾಕಂತ ಇಲ್ಲಿ ನಮ್ಮ ಗಾಡಿದು ಗೇರ್ ಬಾಕ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದ್ರಿಂದ ಗಾಡಿ ಸರಿ ಇದ್ದರೆ ಹೋಗ್ಬೋದಿತ್ತು. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಆರಾಮ್ಸೆ ಹೋಗುವ, ಮೆಲ್ಲನೆ ಹೋಗುವ. ಇಲ್ಲಿಂದ ಉಪ್ಪಿನಂಗಡಿ ತನಕ ಇನ್ನು ಹೀಗೆವೆ ರೋಡು. ಈಗ ಗಂಟೆ ಕರೆಕ್ಟಾಗಿ 8:18 ಆಗಿದೆ. ಉಪ್ಪಿನಂಗಡಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ ನೋಡ್ತೇನೆ. ಅಲ್ಲಿ ಅಪ್ಡೇಟ್ ಕೊಡ್ತೇನೆ ನಿಮಗೆ ಮುಂದೆ. ಗಂಟೆ 8:30 ಇಲ್ಲೇ ಆಯಿತು. ಶೋರೂಮ್ಗೆ 8:30ಗೆ ರೀಚ್ ಆಗಬೇಕಿತ್ತು. ಈ ದರಿದ್ರ ರೋಡಿಂದಾಗಿ ಇಂತಹ ದರಿದ್ರ ರೋಡ್ಗಳಿದ್ದರೆ ನಮ್ಮ ರೋಡ್ ಕೂಡ ಸಾಗೋದಿಲ್ಲ, ಎಂಥದ್ದು ಇಲ್ಲ. ಇನ್ನೂ ಸಹ ಉಪ್ಪಿನಂಗಡಿ ರೀಚ್ ಆಗಲಿಲ್ಲ. ಇಲ್ಲಿಂದ ಉಪ್ಪಿನಂಗಡಿಗೆ ಒಂದು 2-3 ಕಿಲೋಮೀಟ್ರ್ ಇದೆ. ಹೋಗ್ತಾ ಇದ್ದೇನೆ. ನಮ್ಮ ಮೈನ್ ಫಾಲ್ಟ್ ಅಂತ ಹೇಳಿದರೆ ಈ ರೋಡ್, ಇಂಥ ರೋಡ್ಗಳಿದ್ದರೆ ನಮಗೆ ಟೈಮ್ ಪಿಕಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಒಂದು ಬೇಸರ. ನೋಡುವ ಮುಂದೆ ಅಲ್ಲಿ ಹೋಗ್ತೇನೆ. ಅಲ್ಲಿ ಶೋರೂಮಲ್ಲಿ ಕಾಲ್ ಮಾಡ್ತಿದ್ದಾರೆ. ಕಾಲ್ ಮೇಲೆ ಕಾಲ್ ಬರ್ತಾ ಉಂಟು. ಅದಕ್ಕೋಸ್ಕರ ಆದಷ್ಟು ಬೇಗ ರೀಚ್ ಮಾಡಬೇಕು. ಮತ್ತು ಜಾಸ್ತಿ ರಿಸ್ಕ್ ತಗೊಳ್ಳುವ ಹಾಗೆ ಸಹ ಇಲ್ಲ. ನಮ್ಮ ಒಂದನೇದು ಗಾಡಿ ಸರಿ ಇಲ್ಲ, ಅದರ ನಡುವೆ ರೋಡ್ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ಈಗ ನೋಡ್ಲಿಕ್ಕೆ ಹೋದರೆ ನೋಡಿ ಯಾವ ಥರ ಹೊಂಡಗಳು ಬಿದ್ದಿದೆ ಅಂತ ನಿಮಗೆ ಕಾಣ್ತಿರ್ಬೋದು. ನೀವು ಉಪ್ಪಿನಂಗಡಿ ಟು ಬೆಳ್ತಂಗಡಿ ಅಲ್ಲಿಗೆ ಬೇಡ, ಉಪ್ಪಿನಂಗಡಿ ಟು ಕುಪ್ಪೇಟಿ ಬಂದವರಿಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಯಾವ ಥರ ರೋಡ್ ಉಂಟಂತ. ಇಲ್ಲಿ ಮೈನ್ ಆಗುದೆಂತ ಗೊತ್ತುಂಟ, ಈ ದೊಡ್ಡ ಗಾಡಿಯವರನ್ನು ಮಳೆಗಾಲದಲ್ಲಿ ನಮ್ಮ ಈ 12 ವೀಲ್ 16 ವೀಲ್ ಗಾಡಿಗಳನ್ನೆಲ್ಲ ಇಲ್ಲಿಂದ ಈ ಕಡೆಯಿಂದ ಬಿಡ್ತಾಯಿದ್ರು. ಅಂಥ ಲೋಡ್ ಗಾಡಿಗಳೆಲ್ಲ ಬಂದರೆ ಈ ಡಾಮರೆಲ್ಲ ನಿಲ್ಲುವುದಿಲ್ಲ, ಎಲ್ಲ ಕಿತ್ತು ಎಸಿತದೆ. ಫೈನಲಿ ಉಪ್ಪಿನಂಗಡಿ ರೀಚ್ ಆಗಿ ಆಯಿತು. ನೀರೆಲ್ಲ ಕಮ್ಮಿ ಆಗಿದೆ. ನಮಗೀಗ ಸೀದಾ ಹೋಗಬೇಕು. ಇಲ್ಲಿಂದ ಸೀದಾ ಹೋಗಿ ರೈಟಿಗೆ ತಗೊಳ್ಬೇಕು. ಇಲ್ಲಿಂದ ಸ್ವಲ್ಪ ಒಳ್ಳೆಯದು ರೋಡ್ ಉಂಟು. ಈಗ ಎಕ್ಸಾಕ್ಟಾಗಿ ನಾವು ಎಲ್ಲಿದ್ದೇವೆ ಅಂತ ಹೇಳಿದರೆ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೇವೆ ನೋಡಿ. ಇದು ನಮ್ಮ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಈ ಕಡೆ ಇರೋದು. ನಾವು ಸ್ಟ್ರೈಟ್ ಹೋಗಬೇಕು. ಇಲ್ಲಿಂದ ಸಹ ಒಳಗಿನ ರೋಡಿಂದ ಹೋಗ್ಲಿಕ್ಕೆ ಆಗ್ತದೆ. ಆದರೆ ಅಲ್ಲಿ ಅಪ್ಪು ಕೊಟ್ಟಿದ್ದಾರೆ ಒಂದು. ಆ ಅಪ್ಪಲ್ಲಿ ಈ ಗಾಡಿ ಹತ್ತಲಿಕ್ಕೆ ಇಲ್ಲ. ಈ ಬೆಳಗ್ಗಿನ ಜಾವದ ಒಂದು ಕ್ಲೈಮೇಟಿಗೆ ಸಹ ನಮಗೆ ಹೋಗ್ಲಿಕ್ಕೆ ಕೂಡ ಭಾರಿ ಖುಷಿ ಆಗ್ತದೆ ಮಾರೆ. ಈ ಥರ ಕ್ಲೈಮೇಟಿಗೆ ಗಾಡಿ ಬಿಡೋದು ಅಂತ ಹೇಳಿದರೆ ಎಲ್ಲ ಡ್ರೈವರಿಗೂ ಖುಷಿಯಾಗೋದು. ಆದರೆ ನಮಗೆ ಆನಂದ ಅಂತ ಹೇಳಿದರೆ ಖುಷಿ ಬರ್ತಾ ಹೋಗುವಾಗೆ ಇಲ್ಲ. ನಮಗೆ ರೀಚ್ ಮಾಡುವ ಟೈಮ್ ಉಂಟಲ್ಲ, ಟೈಮ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ
ಪ್ರಕೃತಿಯನ್ನು ಸವಿಯುವ ಅದೃಷ್ಟ ನಮಗೆಲ್ಲ ಇವತ್ತು. ಸೀದಾ ಹೋಗಬೇಕಷ್ಟೇ. ಇಲ್ಲಿಂದ ರೈಟ್ ತಗೊಂಡು ಸೀದಾ ಹೋಗೋದೆ ನಾವು. ಇಲ್ಲಿಂದ ಒಂದೇ ಸ್ಟ್ರಕ್ಚು. ಇಲ್ಲಿಂದ ಒಂದು 1 ಕಿಲೋಮೀಟರ್ ಆದಮೇಲೆ ಮತ್ತೆ ಲೆಫ್ಟಿಗೆ ತಗೊಂಡು ಸೀದಾ ಪುತ್ತೂರು ಕಡೆ ಹೋಗಬೇಕು. ಉಪ್ಪಿನಂಗಡಿ ಎಲ್ಲ ಪಾಸ್ ಮಾಡಿಕೊಂಡು ಪುತ್ತೂರು ಹೈವೇಯಲ್ಲಿ ಹೋಗ್ತಾ ಇದ್ದೇನೆ. ಇಲ್ಲಿಂದ ನಾನ್ ಸ್ಟಾಪ್ ಒಂದೇ ಸ್ಟ್ರಕ್ಚು ಶೋರೂಮ್ ಕಡೆ ಹೋಗುದೆ. ಈ ಥರ ರೋಡ್ ಇದ್ದರೆ ನಮಗೆ ಟೈಮ್ ಕೂಡ ಪಿಕಪ್ ಮಾಡಲಿಕ್ಕೆ ಆಗ್ತದೆ. ಈಗ ಬೆಳಗಿನ ಜಾವ ಆಗಿದ್ದರಿಂದ ನಮಗೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಉಂಟು ಈ ರೋಡಲ್ಲಿ. ಇಲ್ಲದ್ರೆ ಅಷ್ಟೆಂತ ಟ್ರಾಫಿಕ್ ಇರೋದಿಲ್ಲ. 1-2-3 ಗಾಡಿಗಳೆಲ್ಲ ಓಡಾಡ್ತಾ ಇರ್ತದೆ ಈ ರೋಡಲ್ಲಿ. ಸಂಜೆ ಮತ್ತು ಬೆಳಿಗ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಅದು ಪರವಾಗಿಲ್ಲ, ರೋಡ್ ಒಳ್ಳೆಯದುಂಟು. ಇಲ್ಲಿಂದ ನಾನ್ ಸ್ಟಾಪ್ ಒಂದೇ ಸ್ಟ್ರಕ್ಚು ಸೀದಾ ಶೋರೂಮ್ ಕಡೆಗೆ. ಫೈನಲಿ ಬೊಲ್ವಾರ್ ಹತ್ರ ರೀಚ್ ಆದ್ವಿ. ನಮ್ಮ ಶೋರೂಮ್ ಇರೋದು ಇಲ್ಲೇ. ಇಲ್ಲಿಂದೊಂದು 1.5 ಕಿಲೋಮೀಟರ್ ಏನೋ ಇದೆ. ಈ ಗೌರ್ಮೆಂಟ್ ಬಸ್ ನನಗೆ ಎಲ್ಲಿಂದ ಸಿಕ್ಕಿದ್ದಾನಂತ ಹೇಳಿದರೆ, ನಿಮ್ಮ ಉಪ್ಪಿನಂಗಡಿಯಿಂದ ಸೈಡ್ ಕೂಡ ಕೊಡ್ತಾ ಇಲ್ಲ ಆ ಬಸ್. ಹಾರ್ನ್ ಹಾಕಿದರೆ ಅಡ್ಡಾದಿಡ್ಡಿ ಅವರದ್ದೇ ಕಾರ್ಬಾರು ಅವರದ್ದೇ ರಾಜಭಾರ ಹಾಗೆ ಆಗಿದೆ. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಇಲ್ಲೇ ಇರೋದು ನಮ್ಮದು ಶೋರೂಮು. ಗಂಟೆ ಈಗ ಕರೆಕ್ಟಾಗಿ 8:50 ಆಯಿತು. 8:50ಗೆ ಶೋರೂಮ್ ಹತ್ರ ಬಂದೆ. ನಮ್ಮ ಶೋರೂಮ್ ಇರೋದು ಅಲ್ಲಿ ಒಂದು ಬ್ಯಾನರ್ ಕಾಣ್ತಾ ಉಂಟಲ್ಲ, ಸಂಜೀವ ಶೆಟ್ಟಿ ಅಂತ. ಅದರಿಂದ ಅಲ್ಲಿಂದ ಸ್ವಲ್ಪ ಎದುರುಗಡೆ ಹೋಗಿ ರೈಟ್ಗೆ ತಗೊಳ್ಬೇಕು. ಏನು ಹೇಳ್ತಾರೆ ಅಂತ ನೋಡುವ. ಶೋರೂಮು ಓಪನ್ ಆಗಿದೆ ಮಾರೆ. ಶೋರೂಮ್ ಓಪನ್ ಆಗಿದೆ. ಇಲ್ಲಿ ಉಂಟು ನೋಡಿ, ಇದೇ ಶೋರೂಮು. ಆದರೆ ನಮ್ಮದು ವರ್ಕ್ಶಾಪ್ ಇರೋದು ಹಿಂದ್ಗಡೆ, ಅದಕ್ಕೋಸ್ಕರ ಈ ಕಡೆಯಿಂದ ಹೋಗಬೇಕು. ಒಳಗಿಂದ ರೋಡಿಂದ ಹೋಗಿ ಇಲ್ಲಿ ಒಂದು ಗಾಡಿಗೆ ಇಲ್ಲಿ ಕಾಣ್ತಾ ಉಂಟಲ್ಲ ಶೋರೂಮು, ಇದೇ ಶೋರೂಮು. ಇಲ್ಲಿ ಒಳಗೆ ಹಾಕುವ ಬನ್ನಿ. ನಮ್ಮ ಗಾಡಿಯನ್ನು ಫೈನಲ್ ಆಗಿ ವರ್ಕ್ಶಾಪ್ ಹತ್ರ ಬಂದು ನಿಲ್ಲಿಸಿ ಆಯಿತು. ಇನ್ನು ಅವ್ರು ಬರ್ತಾರೆ ಅಂತ ಹೇಳಬೇಕು ಎಂತೆಂತ ಆಗಿದೆ ಅಂತ ಗಾಡಿ. ಸ್ವಲ್ಪ ನಮ್ಮ ಫ್ರಂಟಲ್ಲಿ ಸ್ವಲ್ಪ ಚಿಕ್ಕ ಹಂಸಿಕ್ಕಿದ್ರು ಗುತ್ತಾ ಉಂಟು ಮಾರೆ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಸೊಂಟೆಲ್ಲ ನೋವಾಗ್ತದೆ. ಅದನ್ನು ಕೂಡ ಹೇಳುವ. ಎಲ್ಲ ಹೇಳಿ ಇಲ್ಲಿಂದ ಸೀದಾ ನಾನು ಬಸ್ಸಲ್ಲಿ ಹೋಗಬೇಕಷ್ಟೇ. ನಾನು ಕಂಪನಿಗೆ ಹೋಗಬೇಕು, ಲೈನ್ ಉಂಟಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಆದಷ್ಟು ಬೇಗ ಎಲ್ಲ ಹೇಳಿ ಹೋಗುವ. ಫೈನಲಿ ನಮ್ಮ ಗಾಡಿಯನ್ನು ಶೋರೂಮ್ ಹತ್ರ ಹಾಕಿ 2 ಬಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ರಿಕ್ಷೆಯಲ್ಲಿ ಬಂದು ಎಲ್ಲ ಆಗುವಾಗ ಕಂಪನಿ ಹತ್ರ ಬರುವಾಗ ಗಂಟೆ 11 ಕಾಲಾಯಿತು. ಅವ್ರು ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಗೇರ್ ಬಾಕ್ಸ್ ತೆಗಿತಾನೆ ಅಂತ ಹೇಳಿದ್ದಾರೆ. ಇವತ್ತು ತೆಗೆದು ಎಂತ ಚೆಕಪ್ ಮಾಡಿ ಯಾವಾಗ ಕೊಡ್ತೇನೆ ಅಂತ ಡಿಸೈಡ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆಂತ ಅಂತ ಗೊತ್ತಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಸಮಯ. ಇಲ್ಲಿಂದ ನಾವು ಲೈನಿಗೆ ಹೋಗುವ, ಲೈನ್ ಬರ್ತದೆ, ನಾಳೆ ಬರ್ತದೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.